ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಪಲ್ಯ ಮತ್ತು ಚಟ್ನಿ ಮಾಡ್ತಾಯಿದ್ದೀವಿ. ಸೊ ಇವತ್ತು ನಮ್ಮಮ್ಮ ಮಾಡ್ತಾಯಿದ್ದಾರೆ ಪಲ್ಯನ. ನಾನೇನು ಮಾಡ್ತಾಯಿಲ್ಲ, ಅವರೇ ನೆನ್ನೆ ಎಲ್ಲ ಹಿಟ್ಟನ್ನೆಲ್ಲ ರುಬ್ಬಿಟ್ಟಿದ್ರು. ಸೊ ನಾನು ಮಾಡೋ ಅಷ್ಟೊತ್ತಿಗೆ ಟೈಮಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರೇ ಇವತ್ತು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವತ್ತು ಕಡಲೆಕಾಳು ಮತ್ತು ಬಟಾಣಿ ಕಾಳು ತರಕಾರಿನೆಲ್ಲ ಹಾಕಿಬಿಟ್ಟು ಪಲ್ಯ ಮಾಡ್ತಾಯಿದ್ದಾರೆ. ಏನಿಲ್ಲ, ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಒಂದು 10 ಮಿನಿಟ್ಸ್ ಒಳಗಡೆ ಎಲ್ಲ ರೆಡಿಯಾಗುತ್ತೆ ಪಲ್ಯ. 10-15 ಮಿನಿಟ್ಸ್ ಒಳಗಡೆ ಮಾಡ್ಕೊಂಬಿಡ್ಬೋದು. ಈ ರೆಸಿಪಿ ತೋರಿಸ್ತಿದ್ದೆ, ಬಟ್ ಏನಂದರೆ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ ಹೇಗೆ ಮಾಡ್ತಾರೆ, ಏನೇನು ಹಾಕ್ತಾರೆ ಅನ್ನೋದನ್ನು ವಿಡಿಯೋ ಶೂಟ್ ಮಾಡ್ಕೊಳೋದು ಮರ್ತೋಗ್ಬಿಟ್ಟೆ. ಸೊ ಅದಕ್ಕೆ ಈ ರೆಸಿಪಿ ಹೇಳೋಕ್ಕಾಗ್ತಾಯಿಲ್ಲ. ಏನಿಲ್ಲ, ಇದು ಕಡಲೆಕಾಳು ಬಟಾಣಿ ಕಾಳು ಮತ್ತು ತರಕಾರಿನೆಲ್ಲ ಹಾಕಿ ಮಾಡಿರೋದು. ಇನ್ನೊಂದ್ಸಲ ಯಾವಾಗಾದರೂ ಈ ಪಲ್ಯದ ವಿಡಿಯೋ ಮಾಡಿಕೊಂಡು ನಾನು ಈ ರೆಸಿಪಿ ನಿಮಗೆ ತೋರಿಸ್ತೀನಿ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು, ನೀವೇ ನೋಡ್ತಾ ಇದ್ದೀರಾ. ಬೇಕಾದರೆ ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಎಕ್ಸ್ಪೆಷಲಿ ದೋಸೆಗೆ ತುಂಬ ಚೆನ್ನಾಗಿತ್ತು. ಯಾವಾಗ್ಲೂ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳೋದ್ಕಿಂತ ಈ ಥರ ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಮತ್ತು ಪಲ್ಯ ಎರಡೂ ಮಾಡ್ಕೊಂಡಿದ್ವಿ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಬೆಣ್ಣೆನೂ ಕೂಡ ಆ್ಯಡ್ ಮಾಡಿದ್ರು, ಅದರಿಂದ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಲಿಡ್ ಕ್ಲೋಸ್ ಮಾಡಿ ಒಂದು ಅಥವಾ 2 ವಿಸಿಲ್ ಆದಮೇಲೆ ಓಪನ್ ಮಾಡಬೇಕು. ದೋಸೆ ಬ್ಯಾಟರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು, ಯಾಕಂದರೆ ಉಬ್ಬಿತ್ತಲ್ಲ, ಸೊ ಅದರಿಂದ ಚೆನ್ನಾಗಿ ಬರುತ್ತೆ ಅಂದ್ಕೊಂಡ್ವಿ. ಇಲ್ಲಿ ವಿಸಿಲೆಲ್ಲ ಆಗಿ ಏರೆಲ್ಲ ಹೋದ್ಮೇಲೆ ಓಪನ್ ಮಾಡಿದ್ವಿ. ಸೊ ಇದು ಅಷ್ಟೇ, ಫಸ್ಟ್ ತೆಗೆದಾಗ ತೆಳ್ಳು ಕಾಣಿಸ್ತಿತ್ತು, ಆಮೇಲೆ ಗಟ್ಟಿ ಆಯಿತು. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ನಾನು ದೋಸೆ ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿಯಾಗಿ ನಾವು ದೋಸೆ ಮಾಡೋಕ್ಕೆ ರೆಡಿ ಮಾಡಿರ್ತೀವಲ್ಲ, ಅದೇ ಬ್ಯಾಟರಲ್ಲಿ ಮಸಾಲೆ ದೋಸೆ ಥರನೇ ಮಾಡ್ಕೋಬೋದು, ಬಟ್ ಕ್ರಿಸ್ಪಿಯಾಗಿ ಬರುತ್ತೆ. ಆದರೆ ಬ್ರೌನಿಷಾಗಿ ಬರಲ್ಲ ಅಷ್ಟೇ. ಇದು ಅಷ್ಟೇ, ಬ್ರೌನಿಷಾಗಿ ಬಂದಿರಲಿಲ್ಲ. ಸೇಮ್ ಮಸಾಲೆ ದೋಸೆ ಟೇಸ್ಟ್ ಹೇಗಿತ್ತು ಅದೇ ರೀತಿಯಾಗಿ ಟೇಸ್ಟ್ ಬಂದಿತ್ತು, ಮತ್ತು ಕ್ರಿಸ್ಪಿಯಾಗೂ ಬಂದಿತ್ತು. ಆ್ಯಂಡ್ ಇವತ್ತು ಯಾವ ರೆಸಿಪಿ ಕೂಡ ತೋರಿಸಿಲ್ಲ, ಯಾಕಂದರೆ ಇವತ್ತು ನಮ್ಮ ಅಮ್ಮ ಮಾಡಿದ್ರಲ್ಲ, ಅಷ್ಟು ಕ್ಲಿಯರಾಗಿ ನಾನು ವೀಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ನಾನು ಯಾವುದೂ ರೆಸಿಪಿ ಇವತ್ತು ತೋರಿಸ್ತಾ ಇಲ್ಲ. ಮಾಮೂಲಿಯಾಗಿ ಇವಾಗ ಕೆಂಪು ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸೇಮ್ ಅದೇ ರೀತಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು, ಬಟ್ ಬ್ರೌನಿಷಾಗಿ ಬಂದಿರಲಿಲ್ಲ. ಪಲ್ಯ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ, ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾಗೆ ಚಟ್ನಿನೂ ರೆಡಿಯಾಗಿತ್ತು, ದೋಸೆನೂ ರೆಡಿಯಾಗಿತ್ತು. ಅದು ಕೂಡ ತಿಂದ್ಬಿಟ್ಟು ಮನೆ ಪಕ್ಕದಲ್ಲಿ ಗಿಡ ನೆಟ್ಟಿದ್ವಲ್ಲ, ಅದು ಪಪ್ಪಾಯದ್ದು ಮರ ಇದೆಯಲ್ಲ, ಅದು ಮೇಲ್ಗಡೆ ಸುಳಿಯಿಂದ ಒಣಗ್ಕೊಂಡು ಬರ್ತಾಯಿತ್ತು. ಏಂತಕ್ಕೆ ಒಣಗ್ಕೊಂಡು ಬರ್ತೈತೆ ಅಂತ ನೋಡೋಣ ಅಂತ ಹೋಗಿದ್ವಿ. ಹಾಗೆ ಅಲ್ಲಿ ಗಿಡದಲ್ಲೆಲ್ಲ ಹೂವು ಬಿಟ್ಟಿದ್ವಿ, ಅವನು ಕೂಡ ನೋಡ್ತಾ ಇದ್ವಿ. ನಾವು ಪ್ರತಿ ಸಲ ಅಂದರೆ ಪ್ರತಿ ವಾರ ಪೂಜೆ ಮಾಡಬೇಕಾದ್ರೂ ಹೊರಗಡೆಯಿಂದ ಏನು ಹೂವು ಎಂತಾರಲ್ಲ, ಯಾಕಂದರೆ ನಮ್ಮ ಮನೆ ಹತ್ರನೇ ಹೂವು ಎಲ್ಲ ಬಿಡ್ತೇವೆ. ಜಾಸ್ತಿ ಹೂವು ಬಿಡೋದು ಯಾವುದಂದರೆ ರೋಸು ಮತ್ತು ದಾಸವಾಳ ತುಂಬ ಬಿಡ್ತವೆ. ಒಂದು 5 ಥರದ ದಾಸವಾಳ ಇದ್ದಾವೆ, ಒಂದು 3 ಥರದ್ದು ಗುಲಾಬಿ ಗಿಡ ಇದ್ದಾವೆ. ಪರಂಗಣ್ಣಿನ ಮರ ಏಂತಕ್ಕೆ ಒಣಗೋಗ್ತೈತೆ, ತುದಿಯಿಂದನೂ ಸ್ವಲ್ಪ ಒಣಗ್ಕೊಬರ್ತೈತೆ. ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಏಂತಕ್ಕೆ ಒಣಗ್ತೈತೆ ಅಂತ ನೋಡೋಣ ಅಂತ ಬಂದಿದ್ವಿ, ಅದು ಗೊತ್ತೇ ಆಗಲಿಲ್ಲ. ಹಾಗೆ ನಮ್ಮ ಮನೆ ಹತ್ರ ಅಲೋವೆರಾನು ಕೂಡ ತುಂಬ ಜಾಸ್ತಿ ಐತೆ. ಅಲೋವೆರಾ, ನೆಕ್ಸ್ಟ್ ಇದಿರೋದು ಕರ್ಬೇವಿನ ಸೊಪ್ಪಿನ ಮರ, ಹಾಗೆಯೇ ದಾಸವಾಳ ಎಲ್ಲ ಈ ಕಡೆ ಐತೆ. ಜಾಸ್ತಿ ಇರೋದು ಇನ್ನೊಂದು ಗಿಡ ಯಾವುದು ಅಂದರೆ ಕನಕಾಂಬ್ರ ಹೂವಿನ ಗಿಡ, ಇದು ದುಂಡ್ಮಲ್ಗೆ ಹೂವಿನ ಗಿಡ. ಇಷ್ಟು ಇದ್ದಾವೆ, ಇನ್ನೂ ತುಂಬ ಇದ್ದಾವೆ ಆ ಕಡೆ ಎಲ್ಲ, ಅದನ್ನೆಲ್ಲ ತೋರಿಸ್ಲಿಲ್ಲ. ನೋಡಿ, ಇವೆಲ್ಲ ಇರೋದು ದಾಸವಾಳ. ಒಂದು 2-3 ಥರದ್ದು 4 ಥರದ್ದು ಐತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವೇನು ಪೂಜೆಗೆಲ್ಲ ಹೂವು ಹೊರ್ಗಡೆಯಿಂದ ತರೋಕ್ಕೆ ಹೋಗಲ್ಲ, ಮನೆ ಹತ್ರನೇ ಇರ್ತಾವಲ್ಲ ಅವನ್ನೇ ಮುಡಿಸ್ತೀವಿ, ಅವೇ ತುಂಬ ಜಾಸ್ತಿ ಆಗುತ್ತೆ. ಇಲ್ಲಿ ಒಂದು ರೋಸ್ ಕೂಡ ಬಿಟ್ಟಿತ್ತು, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ನಮ್ಮ ಮನೆ ಪಕ್ಕ ಇರೋ ಹಾಗೆ ನಮ್ಮ ಮನೆಯಿಂದ ಇರೋ ಗಿಡಗಳು ವ್ಯೂ ಎಲ್ಲ ಹೇಗೆ ಕಾಣಿಸುತ್ತೆ. ತುಂಬ ಗಾಳಿನೂ ಇತ್ತು, ಯಾಕಂದರೆ ಆಷಾಢ ಅಲ್ವಾ. ಸೊ ಗಾಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ ವಿಡಿಯೋನ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಿಮಗೆ ತೋರಿಸ್ತೀನಿ, ಬೇಕಾದರೆ ನೋಡಿ.
ಹಾಗೆ ಅಲ್ಲಿ ರೋಸ್ ಎಲ್ಲ ಬಿಟ್ಟಿತ್ತಲ್ಲ ಅದನ್ನು ಅಮ್ಮ ಕಿತ್ಕೊಂಡಿದ್ರು. ಪಾಪುಗೊಂಥರ ರೆಡ್ಡಿಶಾಗಿ ಕಾಣ್ತಿತ್ತಲ್ಲ ಅದನ್ನು ನನಗೆ ಬೇಕು ಅಂತ ಅಮ್ಮನ ಹತ್ರ ಕಿತ್ಕೊಂಡು ಜಗಳ ಆಡಿಕೊಂಡು ಇಸ್ಕೊತಾ ಇದ್ದಾನೆ. ನನಗೆ ಬೇಕು ಬೇಕು ಅಂತ ಹೇಳ್ಬಿಟ್ಟು. ನಾವು 3 ಜನ ಬಂದಿದ್ವಿ, ನೋಡ್ಕೊಂಡು ಹೋಗೋಣ ಅದು ಒಣಗೋಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಅಲ್ಲೇ ರೋಸ್ ಎಲ್ಲ ಬಿಟ್ಟಿದ್ವಲ್ಲ, ನಮ್ಮಮ್ಮ ಕಿತ್ಕೊತಿದ್ದಾರೆ, ಮುಟ್ಕೊಳಕ್ಕಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ಅವ್ನು ನೋಡ್ತಾ ಇದ್ದಾನೆ, ಏನಿದು ಹಿಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಕೊಡೋ ತನಕ ಬಿಡಲಿಲ್ಲ, ಇಸ್ಕೊಂಡೇ ಬಿಟ್ಟ. ಲಾಸ್ಟಿಗೂ ಇಸ್ಕೊಂಡು ಹಿಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದರಲ್ಲಿ ಆಟ ಆಡಿ ಹಾಗೆ ಅವನು ಮುರಿದಾಕ್ಬಿಟ್ಟು ಎಸ್ದ. ಇದು ಸಂಜೆ ಒಂದು ಸ್ವಲ್ಪ ಕಾಫಿ ಕುಡಿಬೇಕಾಗಿತ್ತು. ನಮ್ಮಮ್ಮ ನನ್ನ ತಂಗಿ ಬೇಗನೆ ಟೀ ಕಾಸ್ಕೊಂಡು ಕುಡಿದ್ರು. ನಾನು ಲೇಟ್ ಆಯಿತು, ಸೊ ನಾನು ಇವಾಗ ಕಾಫಿ ಕಾಸ್ಕೊಂಡು ಕುಡಿತಾ ಇದ್ದೀನಿ. ಸಂಜೆ ಫಿಶ್ ತೊಗೊಂಡಿದ್ವಿ, ಸೊ ನೈಟ್ಗೆ ಫಿಶ್ ಸಾಂಬಾರು ಮತ್ತು ಕಬಾಬ್ ಮಾಡಿದ್ವಿ. ಆ ರೆಸಿಪಿನೂ ಏನು ತೋರಿಸಿಲ್ಲ, ಯಾಕಂದರೆ ಎಲ್ಲರೂ ಮಾಡ್ತಾರಲ್ಲ ಅದೇ ರೀತಿಯಾಗಿ ನಾವು ಕಬಾಬು ಮತ್ತು ಸಾಂಬಾರು ಮಾಡೋದು. ಹಂಗೂ ಏನಾದರೂ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ಆ ರೆಸಿಪಿ ಶೇರ್ ಮಾಡ್ತೀನಿ. ಫಿಶ್ ಕಬಾಬು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಟೇಸ್ಟ್ ವೈಸು. ಇದನ್ನು ಕೂಡ ಅಷ್ಟೇ ನಮ್ಮ ಅಮ್ಮನೇ ಮಾಡಿದ್ದು, ಸಾಂಬಾರು ಮತ್ತು ಕಬಾಬು ಎರಡನ್ನೂ ನಮ್ಮ ಅಮ್ಮನೇ ಮಾಡಿದ್ರು. ಇಲ್ಲಿ ಕಬಾಬ್ ಮಾಡ್ತಾಯಿದ್ರು. ನಾನು ಹೊರ್ಗಡೆ ಪಾಪು ಜೊತೆ ನನ್ನ ತಂಗಿ ಕೆಲಸದಿಂದ ಬಂದ ತಕ್ಷಣ ಆಟ ಆಡ್ತಾಳೆ. ಅವಳು ಕೆಲಸದಿಂದ ಬಂದರೆ ಸಾಕು ಅವನು ನಗ್ತಾ ಇರ್ತಾನೆ, ಎತ್ಕೊಳೋ ತನಕ ಬಿಡಲ್ಲ ಅವಳು. ಸೊ ಅವರಿಬ್ಬರು ಆಟ ಆಡ್ತಾಯಿದ್ರು, ಅದನ್ನು ತೋರಿಸ್ತಾ ಇದ್ದೀನಿ. Preparing coffee for my family. Wow, ಹಾಗೆ ನಾನು ಒಂದು ಸ್ವಲ್ಪ ಎತ್ಕೊಂಡು ಆಟ ಆಡಿಸ್ತಾ ಇದ್ದೆ. ಹಾಗೆ ಮಿರರ್ ಮುಂದೆ ಒಂದು ಕ್ಯಾಮ್ರಾ ಹಿಡಿದ್ರೆ ಸಾಕು ನಗ್ತಾ ಇರ್ತಾನೆ. ಸೊ ಈ ಕಡೆ ಫಿಶ್ ಸಾಂಬಾರು ರೆಡಿಯಾಗಿತ್ತು, ಕಬಾಬು ರೆಡಿಯಾಗಿತ್ತು. ನಾವು ಊಟ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟೇನೇ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಲಾಸ್ಟ್ವರೆಗೂ ಯಾರ್ಯಾರು ನೋಡಿದ್ರೋ ಪ್ಲೀಸ್ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.